ಏನು ಈಗ ಉತ್ತರ ಪ್ರದೇಶದಲ್ಲಿ ಮನುಷ್ಯ ಅನ್ನುವಂತ ಒಂದು ತಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇವತ್ತು ಈ ಕೊಲೆ ಮಾಡಿದವರ ಪರವಾದಂತ ಒಂದು ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಈ ಒಂದು ಷಂಡರಾದಂತ ಠಾಕೂರ್ ಸಮುದಾಯ ಏನಿದೆ, ಅಯೋಗ್ಯರಾದಂತ ಈ ಠಾಕೂರ್ ಸಮುದಾಯ ಏನಿದೆ, ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಬಹುದು, ಈ ದೇಶದಲ್ಲಿ ಕೊಲೆ ಮಾಡಬಹುದು. ಆ ಕೊಲೆ ಮಾಡಿದಂತ ಹೆಣ್ಣು ಮಗಳನ್ನ ಪೊಲೀಸರ ಬಂದ್ಬಿಟ್ಟು ಮುಂದೆ ನಿಂತು ಆಕೆಯನ್ನ ಸುಟ್ಟು ಬೂದಿ ಮಾಡಬಹುದು ಅನ್ನೋದಾದ್ರೆ ಈ ದೇಶದಲ್ಲಿ ಸಂವಿಧಾನ ಇದೆಯಾ? ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರಾ? ಪಾರ್ಲಿಮೆಂಟ್ ಅಲ್ಲಿ ಹೋಗಿ ತಲೆ ಬಗ್ಗಿಸಿ ಸಂವಿಧಾನಕ್ಕೆ ನಮಸ್ಕರಿಸಿದಂತ ಒಂದು ವ್ಯಕ್ತಿ ಇವತ್ತು ಸಂವಿಧಾನ ವಿರುದ್ಧವಾದಂತ ಕೃತ್ಯಗಳು ತನ್ನದೇ ಆದಂತ ಉತ್ತರ ಪ್ರದೇಶದಲ್ಲಿ ನಡೀತಾ ಇದ್ರೆ ಇವತ್ತು ಅದನ್ನ ಬೆಂಬಲಿಸುವಂತ ಕೆಲಸ ಮಾಡೋದಾದ್ರೆ ನೀವು ಸಂವಿಧಾನ ವಿರೋಧಿಗಳ ಅಥವಾ ಸಂವಿಧಾನ ಅನುಷ್ಠಾನ ಮಾಡತಕ್ಕಂತ ಒಂದು ನಾಯಕರ. ಇವತ್ತು ನಮ್ಮ ಈ ತಳ ಸಮುದಾಯಗಳು ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವತ್ತು ನಮ್ಮನ್ನು ಆಡ್ತಕ್ಕಂತ ಈ ಒಂದು ಕೇಂದ್ರ ರಾಜ್ಯ ಸರ್ಕಾರಗಳೇನಿದೆ ಅದು ಈ ತಳ ಸಮುದಾಯಗಳ ಪರವಾಗಿದೆಯಾ, ದಲಿತ ಸಮುದಾಯಗಳ ಪರವಾಗಿದೆಯಾ, ಹೆಣ್ಣು ಮಕ್ಕಳ ಪರವಾಗಿದೆಯಾ, ಅಥವಾ ಈ ದೇಶದ ಪ್ರಬಲ ಬಂಡವಾಳಶಾಹಿಗಳು, ಭೂಮಾಲೀಕರು, ಜಾತಿವಾದಿಗಳು, ಕೋಮುವಾದಿಗಳು, ಮನುವಾದಿಗಳ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನ ಇವತ್ತು ನಾವು ನೋಡಬೇಕಾಗಿದೆ ಬಂಧುಗಳೇ. ಇವತ್ತು ನಾವೆಲ್ಲರೂ ಕೂಡ ಎಚ್ಚರವಾಗಬೇಕಾಗಿದೆ. ಇವತ್ತು ನಮ್ಮನ್ನ ನಸಿಗೆ ಹಾಕುವಂತ ಹೊಸಿಗೆ ಹಾಕುವಂತ ಕೆಲಸಗಳು ಅವರ ಒಂದು ಅಜೆಂಡಾದಲ್ಲಿದೆ. ಈ ಪ್ರಬಲವಾದಂತ ಬಹುಜನ ಸಮುದಾಯಗಳನ್ನ ಇವತ್ತು ಹೊಸಿಗೆ ಹಾಕಿ ಹೋದ್ರೆ ಮತ್ತೆ ಅವರ ಗತ ಇತಿಹಾಸವನ್ನ, ಗತ ವೈಭವವನ್ನ ಈ ದೇಶದಲ್ಲಿ ಮತ್ತೆ ಮರುಸ್ಥಾಪಿಸಲಿಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಒಂದೊಂದೇ ಸಮುದಾಯಗಳನ್ನ ಹೊಡಿತಾ ಇನ್ನೊಂದು ಸಮುದಾಯವನ್ನು ಅವರ ಎತ್ತಿದಂತ ಅವರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಾ ಅವರ ಬಗ್ಗೆ ಗೋಪುರಗಳನ್ನು ಸೃಷ್ಟಿ ಮಾಡ್ತಾ ಮತಗಟ್ಟೆಗಳನ್ನು ಸೃಷ್ಟಿ ಮಾಡ್ತಾ ಇವತ್ತು ಅವರನ್ನ ಗಮನ ಮಾಡುವಂತ ಒಂದು ಕೆಲಸ ಇವತ್ತು ಏನು 4,000 ವರ್ಷಗಳು ನಿರಂತರವಾಗಿ ಈ ಸಮುದಾಯದ ಮೇಲೆ ಬಂತು. ಮತ್ತೆ ಅವರ ವಿರುದ್ಧವಾಗಿ ಸಾಕಷ್ಟು ಇರ್ಬೋದು, ಶಾಹು ಮಹಾರಾಜ್ ಇರ್ಬೋದು, ಕಾವಡಿ ಕೃಷ್ಣರಾಜ ಇರ್ಬೋದು, ಪೆರಿಯಾರ್ ಇರ್ಬೋದು, ಇಂಥ ಮಾನವೀಯರೆಲ್ಲರೂ ಕೂಡ ಹೋರಾಟ ಮಾಡಿ ಒಬ್ಬರ ಸಮೇತ ಈ ದೇಶಕ್ಕೆ ಅಂಬೇಡ್ಕರ್ ಅನ್ನುವಂತ ಒಂದು ಮಹಾನ್ ವ್ಯಕ್ತಿಯಿಂದ ಈ ಸಮುದಾಯಗಳನ್ನ ಮೇಲೆತ್ತುವಂತ ಒಂದು ಸ್ವಾಭಿಮಾನದಿಂದ ಬದುಕುವಂತಹ ಒಂದು ಸಂವಿಧಾನವನ್ನ ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಡ್ತಾರೆ. ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ 4,000 ವರ್ಷಗಳು ಈ ಸಮುದಾಯಗಳಲ್ಲಿ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಬಂದಂತ ಈ ಒಂದು ಮನುವಾದಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನವನ್ನ ತಡ್ಕೊಳ್ಳಿಕ್ಕೆ, ಸಹಿಸಿಕೊಳ್ಳಿಕ್ಕೆ, ಅನುಷ್ಠಾನ ಆಗಲಿಕ್ಕೆ ಅವರಿಗೆ ಕಿಂಚತ್ತೂ ಕೂಡ ಅವರಿಗೆ ಆಸಕ್ತಿ ಇಲ್ಲ. ಮೇಲ್ನೋಟಕ್ಕೆ ಸಂವಿಧಾನಕ್ಕೆ ಗೌರವಿಸ್ತಾ, ಮೇಲ್ನೋಟಕ್ಕೆ ಸಂವಿಧಾನಕ್ಕೆ ನಮಸ್ಕರಿಸ್ತಾ, ಮತ್ತೆ ಒಳಗೊಳಗೆ ಸಂವಿಧಾನದ ವಿರುದ್ಧವಾದಂತ ಈ ಸಮುದಾಯಗಳಿಗೆ ವಿರುದ್ಧವಾದಂತ ಸಂವಿಧಾನದ ಒಂದು ಕನಸನ್ನ ಭಗ್ನ ಮಾಡುವಂತ ಈ ಒಂದು ಪ್ರಯತ್ನಗಳನ್ನ ಈ ಒಂದು ಮನುವಾದಿ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದಂಥದ್ದು. ಇಡೀ ನಾಗರಿಕ ಸಮಾಜ ಅದನ್ನ ಖಂಡಿಸ್ತಕ್ಕಂಥದ್ದು, ಅದನ್ನು ವಿರೋಧಿಸ್ತಕ್ಕಂಥದ್ದು. ಇಂಥ ದುಷ್ಟರನ್ನ, ಅಯೋಗ್ಯರನ್ನ ಇವತ್ತು ಶಿಕ್ಷೆಗೆ ಒಳಪಡಿಸಬೇಕಾಗಿದೆ. ಶಿಕ್ಷೆಗೆ ಒಳಪಡಿಸಿದ ಇಡೀ ದೇಶದ ಈ ಬಹುಜನ ಸಮುದಾಯಗಳು ದಂಗೆಯಲ್ಬೇಕಾಗುತ್ತೆ. ದಂಗೆದ್ದಾಗ ಈ ದೇಶದ ಪರಿಸ್ಥಿತಿಯನ್ನ ಯಾವ ರೀತಿ ಇರೋದು ಅಂದ್ಬಿಟ್ಟು ನೀವೇ ಮಾಡ್ಕೊಳ್ಳಿ. ನೀವು ಇದನ್ನ ಅವಕಾಶ ಕೊಡದೆ ಇವತ್ತು
ಒಂದು ಸಮುದಾಯಗಳ ಪರವಾಗಿ ನೀವು ನಿಂತು, ಈ ಸಂವಿಧಾನದ ಪರವಾಗಿ ನೀವು ನಿಂತು ಈ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಅಂಬೇಡ್ಕರ್ ಅವರು ಕಂಡಂತ ಕನಸಿನ ಒಂದು ಸಂವಿಧಾನವನ್ನ ಅನುಷ್ಠಾನವಾಗಿದೆ. ನೀವು ಸಂವಿಧಾನ ವಿರೋಧಿಗಳಾಗ್ತೀರಾ, ನೀವು ಈ ಸಮುದಾಯಗಳ ವಿರೋಧಿಗಳಾಗ್ತೀರಾ, ನೀವು ನಿಜವಾದ ದೇಶದ್ರೋಹಿಗಳಾಗ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮನ್ನ ಈ ಸಮುದಾಯಗಳು ತುಂಬಾ ವರ್ಷ ತುಂಬಾ ದಿನಗಳು ಸಹಿಸಿಕೊಳ್ಳಲ್ಲ. ಇವರೆಲ್ಲರೂ ಕೂಡ ಒಂದು ಸಲ ತಿರುಗಿದ್ದಾರಂದ್ರೆ ನಿಮ್ಮ ಆಟಗಳು ಏನೂ ಕೂಡ ನಡೆಯಲ್ಲ, ನೀವು ಎಲ್ಲಿ ನಾಶ ಆಗ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಹೋರಾಟವನ್ನ ಎಲ್ಲ ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ಕೂಡ ಈ ಹೋರಾಟವನ್ನ ನಮ್ಮ ಯುವಜನನ್ನ ಈ ಸಮುದಾಯಗಳು ಆ ಸಮುದಾಯಗಳು ಈ ಹೋರಾಟವನ್ನ ಮುಂದುವರಿಸಬೇಕು. ಈ ಹೋರಾಟವನ್ನ ಅವರಿಗೆ ಶಿಕ್ಷೆ ಅನ್ನೋ ನಿರಂತರವಾದ ಹೋರಾಟವನ್ನು ರೂಪಿಸಬೇಕು ಅಂತ ಹೇಳ್ತಾ, ಈಗಾಗಲೇ ಸಿಬಿಐಗೆ ಹೋಗ್ತಿದ್ದಾರೆ ಈ ಒಂದು ಪ್ರಕರಣವನ್ನ. ಅದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಒಂದು ಉಸ್ತುವಾರಿಯಲ್ಲಿ ಈ ಒಂದು ಸಿಬಿಐ ಒಂದು ನಿಷ್ಪಕ್ಷಪಾತವಾದಂತ ಒಂದು ತನಿಖೆಯನ್ನ ನಡೆಸಿ ಈ ಒಂದು ಅಯೋಗ್ಯರನ್ನ ಶಿಕ್ಷೆ ಒಳಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವರೆಲ್ಲರೂ ಕೂಡ ಈ ಹೋರಾಟಕ್ಕೆ ಭಾಗಿಗಳಾಗಬೇಕು ಅಂತ ಹೋರಾಟವನ್ನ ಒಳಪಡಿಸಬೇಕಾಗುತ್ತದೆ.